2020-21ನೇ ಸಾಲಿನ ಹಾವೇರಿ ಜಿಲ್ಲೆಯಿಂದ ಆನ್ಲೈನ್ ತರಗತಿಗಳಿಗೆ ನಮ್ಮೆಲ್ಲ ದ್ವಿತೀಯ PUC ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೋವಿಡ್-19 ಕಾರಣದಿಂದಾಗಿ ನಾವೆಲ್ಲ ಅನಿವಾರ್ಯವಾಗಿ ಆನ್ಲೈನ್ ತರಗತಿಗಳನ್ನು ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಇವತ್ತು ನಾನು ನಿಮಗೆ ದ್ವಿತೀಯ PUCಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಅಧ್ಯಾಯ, ಮೊದಲನೇ ಭಾಗದ ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯವನ್ನು ನಾನು ನಿಮಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಅದು ಸೆಕೆಂಡ್ ಚಾಪ್ಟರ್ ಅಂತ ಹೇಳಿದರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ, ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಅಂದರೆ ಒಬ್ಬ ಅನುಭೋಗಿ ವಸ್ತುಗಳನ್ನು ಕೊಳ್ಳಬೇಕಾದಾಗ, ಒಬ್ಬ ಗ್ರಾಹಕ ವಸ್ತುಗಳನ್ನು ಖರೀದಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವನು ಯಾವ ರೀತಿ ವರ್ತನೆ ಮಾಡುತ್ತಾನೆ ಎನ್ನುವುದರ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೇವೆ. ನೋಡಿರಿ, ಇಲ್ಲಿ ಮುಖ್ಯವಾಗಿ ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿ ಎರಡು ವಿಧಾನಗಳಿದೆ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಮತ್ತೊಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಮೊದಲು ನಾವೀಗ ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆಯನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಇಲ್ಲಿ ಸಂಖ್ಯಾಸೂಚಕ ತುಷ್ಟಿಗುಣ ಎಂದರೆ ಅನುಭೋಗಿಯ ತುಷ್ಟಿಗುಣವನ್ನು ನಾವು ಸಂಖ್ಯೆಗಳಲ್ಲಿ ಅಳತೆ ಮಾಡ್ತೀವಿ. 1, 2, 3, 4 ಹೀಗೆ ಅಂಕಗಣಿತದ ಸಂಖ್ಯೆಗಳ ಮೂಲಕ ತುಷ್ಟಿಗುಣವನ್ನು ನಾವು ವಿಶ್ಲೇಷಣೆ ಮಾಡಿದರೆ ಅಥವಾ ವ್ಯಕ್ತಪಡಿಸಿದರೆ ಅದನ್ನು ಸಂಖ್ಯಾಸೂಚಕ ತುಷ್ಟಿಗುಣ ಅಂತ ಕರಿತೇವೆ. ಉದಾಹರಣೆಗೆ, ಒಂದು ಶರ್ಟಿನಿಂದ ನಮಗೆ 50 ಘಟಕಗಳಷ್ಟು ತುಷ್ಟಿಗುಣ ಸಿಕ್ತು ಅಂತ ಹೇಳ್ತೇವೆ. ಅಥವಾ ಒಂದು ಮಾವಿನ ಹಣ್ಣನ್ನು ನಾವು ಸೇವನೆ ಮಾಡಿದರೆ ಅದರಿಂದ 10 ಘಟಕಗಳಷ್ಟು ತುಷ್ಟಿಗುಣ ಸಿಕ್ತು ಅಂಥೇಳಿ ನಾವು ಅದನ್ನು ವ್ಯಕ್ತಪಡಿಸ್ತೀವಿ. ಅಂದರೆ ಬೆಲೆಯನ್ನು ಕೊಟ್ಟಿದ್ದರ ಆಧಾರದ ಮೇಲೆ ನಾವು ತುಷ್ಟಿಗುಣವನ್ನು ಘಟಕಗಳಲ್ಲಿ ಅದನ್ನು ವ್ಯಕ್ತಪಡಿಸಬಹುದು. ಹಾಗಾಗಿ ಇಲ್ಲಿ ಸಂಖ್ಯಾಸೂಚಕ ತುಷ್ಟಿಗುಣ ಎಂದರೆ ತುಷ್ಟಿಗುಣವನ್ನು ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ಸಂಖ್ಯಾಸೂಚಕ ತುಷ್ಟಿಗುಣ ಅಂತ ಕರಿತೇವೆ. ನೋಡ್ರಿ, ಇಲ್ಲಿ ಮುಖ್ಯವಾಗಿ ನಾವು ತುಷ್ಟಿಗುಣ ಅಂದರೆ ಏನು ತಿಳ್ಕೊಳ್ಬೇಕಾಗ್ತದೆ. ತುಷ್ಟಿಗುಣ ಅಂದರೆ ಏನು ಅಂತ ಹೇಳಿದ್ರೆ, ತುಷ್ಟಿಗುಣವು ಒಂದು ಸರಕಿಗಿರ್ತಕ್ಕಂತಹ ಬಯಕೆಯನ್ನು ತೃಪ್ತಿಪಡಿಸ್ತಕ್ಕಂಥ ಸಾಮರ್ಥ್ಯ ಅಥವಾ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ವಸ್ತುವಿನಲ್ಲಿರುವ ಸಾಮರ್ಥ್ಯಕ್ಕೆ ಅಥವಾ ಗುಣಕ್ಕೆ ನಾವು ತುಷ್ಟಿಗುಣ ಅಂತ ಕರಿತೇವೆ. ಈಗ ನಮಗೆ ಮಾವಿನ ಹಣ್ಣನ್ನು ತಿನ್ನುವಂತಹ ಬಯಕೆ ಆಗಿದೆ ಅಂತ ಇಟ್ಕೊಂಡ್ರೆ, ನಾವು ಮಾವಿನ ಹಣ್ಣನ್ನು ಖರೀದಿ ಮಾಡಿ ಅದನ್ನು ತಿಂದ ಮೇಲೆ ಅದರಿಂದ ನಮಗೆ ತೃಪ್ತಿ ಸಿಕ್ಕರೆ ಅದರಲ್ಲಿ ತುಷ್ಟಿಗುಣ ಇದೆ ಅಂತ ಅರ್ಥ. ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ವಸ್ತುವಿನಲ್ಲಿರುವ ಗುಣಕ್ಕೆ ಅಥವಾ ಸರಕಿನಲ್ಲಿರ್ತಕ್ಕಂಥ ಗುಣಕ್ಕೆ ನಾವು ತುಷ್ಟಿಗುಣ ಅಂತ ಕರಿತೇವೆ. ನೋಡ್ರಿ, ಈ ತುಷ್ಟಿಗುಣವು ಮುಖ್ಯವಾಗಿ ಇದು ವ್ಯಕ್ತಿಗತವಾದದ್ದು. ಇಲ್ಲಿ ತುಷ್ಟಿಗುಣವು ವ್ಯಕ್ತಿಗತವಾದದ್ದು ಅಥವಾ ವ್ಯಕ್ತಿನಿಷ್ಠವಾದದ್ದು. ಅಂದರೆ ತುಷ್ಟಿಗುಣ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ಲು, ನಿಮಗೆ ಇಷ್ಟವಾದಂತಹ ಚಾಕ್ಲೇಟು ಇನ್ನೊಬ್ಬರಿಗೆ ಇಷ್ಟವಾಗದೇ ಇರಬಹುದು. ನಿಮಗೆ ಇಷ್ಟವಾದಂಥ ಮಾವಿನ ಹಣ್ಣು ಇನ್ನೊಬ್ಬರಿಗೆ ಇಷ್ಟವಾಗದೇ ಇರಬಹುದು. ನಿಮಗೆ ಇಷ್ಟವಾದಂಥ ಶರ್ಟ್ ಅಥವಾ ಬಟ್ಟೆಗಳು ಇನ್ನೊಬ್ಬರಿಗೆ ಇಷ್ಟವಾಗದೇ ಇರಬಹುದು. ಆದ್ದರಿಂದ ಇಲ್ಲಿ ತುಷ್ಟಿಗುಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗ್ತದೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ತುಷ್ಟಿಗುಣದಲ್ಲಿ ವ್ಯತ್ಯಾಸವಾಗ್ತಾ ಹೋಗ್ತದೆ. ಮತ್ತು ಮುಖ್ಯವಾಗಿ ತುಷ್ಟಿಗುಣವು ಸ್ಥಳ ಮತ್ತು ಕಾಲಕ್ಕೆ ಅಥವಾ ಸಮಯಕ್ಕೆ ಅನುಸಾರವಾಗಿ ವ್ಯತ್ಯಾಸವಾಗ್ತಾ ಹೋಗ್ತದೆ. ದ ಯುಟಿಲಿಟೀಸ್ ಡಿಫರ್ಸ್ ಫ್ರಾಮ್ ಟೈಮ್ ಟು ಟೈಮ್ ಆ್ಯಂಡ್ ಪ್ಲೇಸ್ ಟು ಪ್ಲೇಸ್. ಫಾರ್ ಎಕ್ಸಾಂಪಲ್, ನಾವು ಕಾಲವನ್ನು ತಗೊಳ್ಳುವ. ಇಲ್ಲಿ ಕಾಲದ ಆಧಾರದ ಮೇಲೆ ತುಷ್ಟಿಗುಣ ಹೇಗೆ ವ್ಯತ್ಯಾಸವಾಗ್ತದೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಛತ್ರಿಗಳಿಗೆ ತುಷ್ಟಿಗುಣ ಹೆಚ್ಚಾಗ್ತದೆ ಅಥವಾ ಬೇಡಿಕೆ ಹೆಚ್ಚಾಗ್ತದೆ. ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯಗಳಿಗೆ ತುಷ್ಟಿಗುಣ ಅಥವಾ ಬೇಡಿಕೆ ಹೆಚ್ಚಾಗ್ತದೆ. ಮತ್ತು ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಗಳಿಗೆ ತುಷ್ಟಿಗುಣ ಹೆಚ್ಚಾಗ್ತದೆ. ಅಂದರೆ ನೋಡ್ರಿ, ಮಳೆಗಾಲದಲ್ಲಿ ಛತ್ರಿಗೆ, ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯಗಳಿಗೆ ಮತ್ತು ಚಳಿಗಾಲದಲ್ಲಿ ಸ್ವೆಟರ್ಗಳಿಗೆ ತುಷ್ಟಿಗುಣ ಹೆಚ್ಚಾಗ್ತದೆ. ಆ ಕಾರಣಕ್ಕಾಗಿ ಜನಗಳು ಆ ಸಂದರ್ಭದಲ್ಲಿ ಅವುಗಳನ್ನು ಖರೀದಿ ಮಾಡಿ ಅವುಗಳನ್ನು ಬಳಸ್ತಾರೆ. ಅಂದರೆ ತುಷ್ಟಿಗುಣ ಇಲ್ಲಿ ಸಮಯದಿಂದ ಸಮಯಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗ್ತಾ ಹೋಗ್ತದೆ. ಈಗ ಸಮಯ ಆಯಿತು, ಇನ್ನು ಸ್ಥಳದ ಆಧಾರದ ಮೇಲೆ ತುಷ್ಟಿಗುಣ ಯಾವ ರೀತಿ ವ್ಯತ್ಯಾಸವಾಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಮರಳನ್ನು ನದಿ ತೀರ ಪ್ರದೇಶಗಳಿಂದ ತೆಗೆದುಕೊಂಡು ಕಟ್ಟಡವನ್ನು ಕಟ್ಟತಕ್ಕಂಥ ಪ್ರದೇಶಗಳಿಗೆ ಆ ಮರಳನ್ನು ನಾವು ತಂದಾಗ ಅದರ ಬೆಲೆ ಅಥವಾ ಅದರ ತುಷ್ಟಿಗುಣ ಹೆಚ್ಚಾಗ್ತದೆ. ಮತ್ತು ಮರದ ದಿಮ್ಮಿಗಳನ್ನು ನಾವು ಅದನ್ನು ಕಟ್ಟು ಮಾಡಿ ಫರ್ನಿಚರ್ಗಳನ್ನಾಗಿ ಮಾಡಿದಾಗ ಅದರ ತುಷ್ಟಿಗುಣ ಅಥವಾ ಅದರ ಬೇಡಿಕೆ ಹೆಚ್ಚಾಗ್ತದೆ. ನೋಡ್ರಿ, ಹೀಗೆ ತುಷ್ಟಿಗುಣ ಸ್ಥಳದಿಂದ ಸ್ಥಳಕ್ಕೆ ಅದು ವ್ಯತ್ಯಾಸವಾಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ಲು, ಬೆಂಗಳೂರು ಕಡೆ ಅವರು ರಾಗಿ ಮುದ್ದೆ ಮತ್ತು ರಾಗಿಯನ್ನು ಬಳಸಿದರೆ ನಾವು ನಮ್ಮ ಕಡೆ ಜೋಳದ ರೊಟ್ಟೆ ಮತ್ತು ಅಕ್ಕಿಯನ್ನು ಬಳಸ್ತೀವಿ. ನೋಡಿ, ಸ್ಥಳದ ಆಧಾರದ ಮೇಲೆ ತುಷ್ಟಿಗುಣ ವ್ಯತ್ಯಾಸವಾಗ್ತಾ ಹೋಗ್ತದೆ.
ನೋಡ್ರಿ, ಹೀಗೆ ಇಲ್ಲಿ ಮುಖ್ಯವಾಗಿ ನಾವು ಸಂಖ್ಯಾಸೂಚಕ ತುಷ್ಟಿಗುಣದಲ್ಲಿ ತುಷ್ಟಿಗುಣ ಅಂದ್ರೇನು ಮತ್ತು ತುಷ್ಟಿಗುಣ ವ್ಯಕ್ತಿಗತವಾದದ್ದು ಅಥವಾ ವ್ಯಕ್ತಿಗತವಾದದ್ದು ಮತ್ತು ಸ್ಥಳ ಹಾಗೂ ಕಾಲದ ಆಧಾರದ ಮೇಲೆ ತುಷ್ಟಿಗುಣ ವ್ಯತ್ಯಾಸವಾಗ್ತಾ ಹೋಗ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ತುಷ್ಟಿಗುಣದ ಮಾಪನಗಳು, ಮೆಜರ್ಮೆಂಟ್ ಆಫ್ ದ ಯುಟಿಲಿಟಿ. ತುಷ್ಟಿಗುಣವನ್ನು ನಾವು ಹೇಗೆ ಅಳತೆ ಮಾಡ್ತೀವಿ ಅಥವಾ ಯಾವ ರೀತಿ ಅದನ್ನು ಮೆಜರ್ಮೆಂಟ್ ಮಾಡ್ತೀವಿ? ನೋಡಲಿ, ಮುಖ್ಯವಾಗಿ ಎರಡು ವಿಧಾನಗಳಿದೆ. ಒಂದು ಒಟ್ಟು ತುಷ್ಟಿಗುಣ, ಮತ್ತೊಂದು ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣವನ್ನು ನಾವು TU ಅಂತೇಳಿ ಅದನ್ನು ಇಂಡಿಕೇಟ್ ಮಾಡಿದರೆ, ಸೀಮಾಂತ ತುಷ್ಟಿಗುಣವನ್ನು MU ಅಂತೇಳಿ ಅದನ್ನು ಇಂಡಿಕೇಟ್ ಮಾಡ್ತೀವಿ. ನೋಡ್ರಿ, ಮೊದಲಿಗೆ ನಾವಿಲ್ಲಿ ಒಟ್ಟು ತುಷ್ಟಿಗುಣವನ್ನು ನೋಡುವ. ಒಟ್ಟು ತುಷ್ಟಿಗುಣ ಅಂದರೆ ಏನು? ಸ್ಥಿರ ಪ್ರಮಾಣದ ಒಂದು ಸರಕಿನಿಂದ ಒಟ್ಟು ತುಷ್ಟಿಗುಣವು ನೀಡಲಾದ ಸ್ವಲ್ಪ ಮೊತ್ತದ ಎಕ್ಸ್ ಸರಕಿನ ಅನುಭೋಗದಿಂದ ಪಡೆದ ಒಟ್ಟು ತೃಪ್ತಿಯಾಗಿದೆ. ಒಟ್ಟು ತುಷ್ಟಿಗುಣ ಅಂತ ಹೇಳಿದರೆ ಸ್ಥಿರ ಪ್ರಮಾಣದ ಒಂದು ಸರಕಿನ ತುಷ್ಟಿಗುಣವು ನೀಡಲಾದ ಎಕ್ಸ್ ಸರಕಿನ ಅನುಭೋಗದಿಂದ ಪಡೆದ ಒಟ್ಟು ತೃಪ್ತಿ. ಅಂದರೆ ನಾವು ಯಾವುದಾದ್ರೂ ಒಂದು ಸರಕಿನ ವಿವಿಧ ಘಟಕಗಳನ್ನು ನಾವು ಏನು ಸೇವನೆ ಮಾಡ್ತಾ ಹೋಗ್ತೇವೆ, 1, 2, 3, 4 ಹೀಗೆ, ಆ ಎಲ್ಲ ಘಟಕಗಳಿಂದ ಸಿಗ್ತಕ್ಕಂತಹ ತೃಪ್ತಿಯನ್ನು ನಾವಿಲ್ಲಿ ಒಟ್ಟು ತುಷ್ಟಿಗುಣ ಅಂತ ಕರಿತೇವೆ. ಅದನ್ನು TU ಅಂಥೇಳಿ ಅದನ್ನು ನಾವು ಇಂಡಿಕೇಟ್ ಮಾಡ್ತೀವಿ. TU ಅಂದರೆ ಟೋಟಲ್ ಯುಟಿಲಿಟಿ. ನೆಕ್ಸ್ಟ್ ಎರಡನೇದು ಸೀಮಾಂತ ತುಷ್ಟಿಗುಣ, ಮಾರ್ಜಿನಲ್ ಯುಟಿಲಿಟಿ. ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದ ಕಾರಣದಿಂದ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆಯೇ ಸೀಮಾಂತ ತುಷ್ಟಿಗುಣ. ನೋಡಿ, ಇಲ್ಲಿ ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದ ಕಾರಣದಿಂದ ಒಟ್ಟು ಸರಕಿನಲ್ಲಾದ ಬದಲಾವಣೆಯೇ ಸೀಮಾಂತ ತುಷ್ಟಿಗುಣ. ಇಲ್ಲಿ ನಾವು ಸರಕನ್ನು ಒಂದೊಂದನ್ನೇ ನಾವು ಅನುಭೋಗಿಸ್ತಾ ಹೋದಂತೆ ಅಥವಾ ಸೇವಿಸ್ತಾ ಹೋದಂತೆ ಮೊದಲನೇ ಸರಕಿನಿಂದ 10ರಷ್ಟು ಸಿಕ್ತು, ಎರಡನೇ ಸರಕಿನಿಂದ 12ರಷ್ಟು ಸಿಕ್ತು, ಮೂರನೇ ಸರಕಿನಿಂದ 6ರಷ್ಟು ಸಿಕ್ತು. ನೋಡ್ರಿ, ಇವೆಲ್ಲವನ್ನು ಕೂಡಿಸಿದ್ರೆ ನಮಗೆ ಒಟ್ಟು ಸೀಮಾಂತ ತುಷ್ಟಿಗುಣ ನಮಗೆ ಸಿಗ್ತದೆ. ನೋಡ್ರಿ, ಸೀಮಾಂತ ತುಷ್ಟಿಗುಣ ನಮಗೆ ಸಿಗಬೇಕಾದ್ರೆ ಅದನ್ನು MU5 ಸೀಮಾಂತ ತುಷ್ಟಿಗುಣ ನಮಗೆ ಸಿಗಬೇಕಾದ್ರೆ TU5 ಮೈನಸ್ TU4 ಮಾಡಿದರೆ ಇದು ನಮಗೆ ಸೀಮಾಂತ ತುಷ್ಟಿಗುಣ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನಮಗೆ ಸೀಮಾಂತ ತುಷ್ಟಿಗುಣ ಬರಬೇಕಾದ್ರೆ TU4 ಯಾವುದನ್ನು ಅನುಭವಿಸಿದ್ವಿ? ಟೋಟಲ್ ಯುಟಿಲಿಟಿ 5ರಲ್ಲಿ ಎಷ್ಟಿತ್ತು? ಅಲ್ಲಿ 30. ಉದಾಹರಣೆಗೆ 4 ಘಟಕಗಳನ್ನು ಸೇವನೆ ಮಾಡಿದಾಗ ನಮಗೆ 28 ಘಟಕಗಳಷ್ಟು ತುಷ್ಟಿಗುಣ ಸಿಕ್ಕಿದೆ. 5 ಘಟಕಗಳನ್ನು ಸೇವನೆ ಮಾಡಿದಾಗ ನಮಗೆ 30 ಘಟಕಗಳಷ್ಟು ತುಷ್ಟಿಗುಣ ಸಿಕ್ಕಿದೆ. ಹಾಗಾದರೆ ಇಲ್ಲಿ ಸೀಮಾಂತ ತುಷ್ಟಿಗುಣ ಎಷ್ಟು? ನೋಡ್ರಿ, ಒಟ್ಟು 5 ಘಟಕಗಳಿಂದ 30 ಮತ್ತು 4ನೇ ಘಟಕದಲ್ಲಿ ನಮಗೆ 28ರಷ್ಟು ತುಷ್ಟಿಗುಣ ಸಿಕ್ತು. ಇಲ್ಲಿ 30ರಲ್ಲಿ 28 ಕಳೆದ್ರೆ ನಮಗೆ 2 ಘಟಕಗಳು. ಇಲ್ಲಿ ಸೀಮಾಂತ ತುಷ್ಟಿಗುಣ ಅಂದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿತಕ್ಕಂಥ ವಿಧಾನ. ಇದನ್ನು ನಾವು ಇನ್ನೊಂದು ಸೂತ್ರದಲ್ಲಿ ಕೂಡ ಇದನ್ನು ನಾವು ಹೇಳ್ತೀವಿ. TUN ನೋಡ್ರಿ, ಇಲ್ಲಿ TU5ದಲ್ಲಿ TU4 ಕಳೆದ್ವಿ. ಅದೇ ರೀತಿ ಇಲ್ಲಿ ಸೀಮಾಂತ ತುಷ್ಟಿಗುಣವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಇನ್ನೊಂದು ವಿಧಾನ ಇದೆ. ಅದು MUN TUN ಮೈನಸ್ TUN ಮೈನಸ್ 1. MUN TUN ಮೈನಸ್ TUN ಮೈನಸ್ 1 ಈ ಸೂತ್ರವನ್ನು ಬಳಸಿನೂ ಕೂಡ ನಾವು ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಬಹುದು. ಹಾಗಿದ್ರೆ ಇಲ್ಲಿ ತುಷ್ಟಿಗುಣವನ್ನು ಮಾಪನ ಮಾಡಬೇಕಾದ್ರೆ ನಾವು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಇವೆರಡನ್ನು ಬಳಸಿ ನಾವು ತುಷ್ಟಿಗುಣವನ್ನು ಅಳತೆ ಮಾಡ್ತೀವಿ. ನೋಡ್ರಿ, ಈಗ ಬಹಳ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟಿಗೆ ಬಂದ್ಬಿಡೋಣ. ಈಗ ನೋಡ್ರಿ, ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾಗಿ ಅದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಇಡೀ ಈ ಚಾಪ್ಟರ್ನಲ್ಲಿ ಒಟ್ಟಾಗಿ ನಮಗೆ 20 ಅಂಕಗಳು ಈ 2ನೇ ಅಧ್ಯಾಯದ ಮೇಲೆ ಬರ್ತದೆ. ಅನುಭೋಗಿಯ ವರ್ತನೆ ಸಿದ್ಧಾಂತ ಏನಿದೆ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಗರಿಷ್ಠ 20 ಅಂಕಗಳು ನಿಮಗೆ ಪರೀಕ್ಷೆಗೆ ಈ ಚಾಪ್ಟರ್ನಲ್ಲಿ ಬರ್ತದೆ. ನೋಡ್ರಿ, ಅದರಲ್ಲಿ ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಭಾಳ ಮುಖ್ಯವಾಗಿದ್ದು ಇದು 6 ಮಾರ್ಕ್ಸಿನ ಪ್ರಶ್ನೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ರೇಖಾಚಿತ್ರ ಸಹಿತ ವಿವರಿಸ್ರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕಾಯಮಾಗಿ ಇದನ್ನು ಕೇಳುವಂಥ ಸಂದರ್ಭ ಇರ್ತದೆ. ನೋಡ್ರಿ, ಹಾಗಿದ್ದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎಂದರೇನು, ಅದನ್ನು ಯಾವ ರೀತಿ ನಾವು ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ಭಾಳ ಅದ್ಭುತವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದನ್ನು ಇದರಲ್ಲಿ ನಾವು ತಿಳ್ಕೊಳ್ಳೋಣ.
ನೋಡ್ರಿ, ಹಾಗಿದ್ರೆ ಅದರ ಡೆಫಿನಿಷನ್ ಏನು? ಇತರ ಸರಕುಗಳ ಅನುಭೋಗವನ್ನು ಸ್ಥಿರವಾಗಿಟ್ಟು ಒಂದು ಸರಕಿನ ಅನುಭೋಗವನ್ನು ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವ ತುಷ್ಟಿಗುಣ ಕ್ರಮೇಣ ಕಡಿಮೆಯಾಗುತ್ತದೆ. ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೇವೆ. ಇತರ ಸರಕುಗಳ ಅನುಭೋಗವನ್ನು ಸ್ಥಿರವಾಗಿಟ್ಟು ಒಂದು ಸರಕಿನ ಅನುಭೋಗವನ್ನು ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೀತಕ್ಕಂಥ ಸೀಮಾಂತ ತುಷ್ಟಿಗುಣ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನೀವು ಮಾವಿನ ಹಣ್ಣಿನ ವಿವಿಧ ಘಟಕಗಳನ್ನು ಒಂದಾದ ನಂತರ ಒಂದನ್ನು ಸೇವನೆ ಮಾಡ್ತಾ ಹೋದಂತೆ 2 ಮತ್ತು ನಂತರದ ಘಟಕಗಳಿಂದ ಸಿಗುವ ತುಷ್ಟಿಗುಣ ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತದೆ. ನೋಡ್ರಿ, ಮೊದಲನೇ ಮಾವಿನ ಹಣ್ಣಿನಿಂದ ಫಾರ್ ಎಕ್ಸಾಂಪಲ್ಲು ನೀವು 10 ಘಟಕಗಳಷ್ಟು ತುಷ್ಟಿಗುಣವನ್ನು ಪಡೆದರೆ, ಎರಡನೇ ಮಾವಿನ ಹಣ್ಣನ್ನು ಸೇವನೆ ಮಾಡಿದ ಮೇಲೆ 8 ಘಟಕಗಳಷ್ಟು ತುಷ್ಟಿಗುಣವನ್ನು ಪಡಿತೀರಿ. ಆಮೇಲೆ 6, ಆಮೇಲೆ 4, ಆಮೇಲೆ 2, ಆಮೇಲೆ 0, ಆಮೇಲೆ -2, ಹೀಗೆ ಈ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗ್ತಾ ಹೋಗ್ತಾ ಇರೋದರಿಂದ ಇದಕ್ಕೆ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೇವೆ. ನೋಡ್ರಿ, ಇದನ್ನು ನಾವು ಈ ಒಂದು ಕೋಷ್ಟಕ ಮತ್ತು ಈ ರೇಖಾಚಿತ್ರದ ಮೂಲಕ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಭಾಳ ಸುಂದರವಾಗಿ ಅದನ್ನು ಬರೀಬೋದು. ಇಲ್ಲಿ ನೋಡ್ರಿ, ಕೋಷ್ಟಕವನ್ನು ಪ್ರಥಮವಾರಿಗೆ ಕೋಷ್ಟಕವನ್ನು ನೋಡೋಣ. ನಾವು ಇಲ್ಲಿ ಘಟಕಗಳನ್ನು ತೋರಿಸಿದ್ದೇವೆ ಮೊದಲನೇ ಕಾಲಮಲ್ಲಿ, ಅಂದರೆ ಪ್ರಮಾಣ, ಎಷ್ಟು ಪ್ರಮಾಣವನ್ನು ನಾವು ಸೇವನೆ ಮಾಡಿದ್ದೀವಿ ಅಂಥೇಳಿ. ಎರಡನೇ ಕಾಲಮಲ್ಲಿ ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣವನ್ನು ತೋರಿಸಿದ್ದೇವೆ. ಮೂರನೇ ಕಾಲಮಲ್ಲಿ ಸೀಮಾಂತ ತುಷ್ಟಿಗುಣ ಅಂದರೆ MU ಅನ್ನು ತೋರಿಸಿದ್ದೇವೆ. ಈಗ ನೋಡ್ರಿ, ಒಬ್ಬ ಅನುಭೋಗಿ ಮೊದಲನೇ ಘಟಕವನ್ನು ಸೇವನೆ ಮಾಡಿದಾಗ, ಇದನ್ನು ನೀವು ಮಾವಿನ ಹಣ್ಣು ಅಂತಾನೆ ನೀವು ಎಕ್ಸಾಂಪಲ್ ಇಟ್ಕೊಳ್ರಿ. ಈಗ ನಾವು ಸದ್ಯ ಸಮಯದ ಅಂತರವಿಲ್ಲದೆ ಮಾವಿನ ಹಣ್ಣಿನ ವಿವಿಧ ಘಟಕಗಳನ್ನು ಒಂದಾದ ನಂತರ ಒಂದನ್ನು ಸೇವನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ಈ ಟೇಬಲನ್ನು ನೀವು ನೋಡ್ರಿ. ಮೊದಲನೇ ಹಣ್ಣನ್ನು ಸೇವನೆ ಮಾಡಿದಾಗ ನಮಗೆ ಟೋಟಲ್ ಒಟ್ಟು ತುಷ್ಟಿಗುಣ 12 ಘಟಕಗಳಷ್ಟು ಸಿಕ್ಕಿದೆ. ಸೀಮಾಂತ ತುಷ್ಟಿಗುಣವು ಕೂಡ 12 ಘಟಕಗಳಷ್ಟು. ನೀವು ಕಾಲಮನ್ನು ಬರೀಬೇಕಾದ್ರೆ ಒಟ್ಟು ತುಷ್ಟಿಗುಣದ ಕಾಲಮನ್ನು ಮೊದಲು ಬರೆಯುವುದಕ್ಕಿಂತ ಸೀಮಾಂತ ತುಷ್ಟಿಗುಣದ ಕಾಲಮನ್ನು ಮೊದಲು ಬರೆಯಿರಿ. ಅಂದರೆ ನಿಮಗೆ ಟೋಟಲ್ ಯುಟಿಲಿಟಿಯನ್ನು ಬರೀಲಿಕ್ಕೆ ಈಸಿ ಆಗ್ತದೆ. ಮೊದಲನೇ ಕಾಲಮಿನಿಂದ ಸೀಮಾಂತ ತುಷ್ಟಿಗುಣ 12, ಎರಡನೇ ಘಟಕದಿಂದ 6, ಮೂರನೇ ಘಟಕದಿಂದ 4, ನಾಲ್ಕನೇ ಘಟಕದಿಂದ 2, ಐದನೇ ಘಟಕದಿಂದ 0 ಹಾಗೂ 6ನೇ ಘಟಕವನ್ನು ಸೇವನೆ ಮಾಡಿದಾಗ ನಮಗೆ -2 ಆಗಿದೆ. ಮಾವಿನ ಹಣ್ಣಿನಿಂದ ಸಿಗ್ತಕ್ಕಂಥ ತೃಪ್ತಿ ನಮಗೆ ಇಳಿಮುಖವಾಗ್ತಾ ಹೋಯಿತು. 12, 6, 4, 2, 0, -2. ಅಂದರೆ ನಾವು ಒಂದಾದ ನಂತರ ಒಂದನ್ನು ಸೇವನೆ ಮಾಡ್ತಾ ಹೋದಂತೆ ನಮಗೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಬಂತು. ಆದ್ದರಿಂದ ಈ ನಿಯಮಕ್ಕೆ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೇವೆ. ಈಗ ಒಟ್ಟು ತುಷ್ಟಿಗುಣ ನೋಡ್ರಿ, ಒಟ್ಟು ತುಷ್ಟಿಗುಣದ ಕಾಲಮನ್ನು ಹಾಕೋದು ನಿಮಗೆ ಭಾಳ ಈಸಿ. ಹೇಗೆ? ಮೊದಲನೇ ಘಟಕದಿಂದ ನಮಗೆ ಸೀಮಾಂತ ತುಷ್ಟಿಗುಣ 12 ಸಿಕ್ತು, ಇಲ್ಲಿ 12 ಬರೆದ್ರಿ. ಎರಡನೇ ಘಟಕದಿಂದ 12 + 6 18, 18 + 4 22, 22 + 2 24, 24 + 0 24, 24 - 2 22. ನೋಡ್ರಿ, ಹೀಗೆ ಇಲ್ಲಿ ನೀವು ಮುಖ್ಯವಾಗಿ ಈ ಕೋಷ್ಟಕವನ್ನು ಎಕ್ಸ್ಪ್ಲೇನ್ ಹೆಂಗೆ ಮಾಡ್ತೀರಿ ಅಂತ ಹೇಳಿದ್ರೆ, 1 2 3 4 6 ಘಟಕಗಳನ್ನು ಒಬ್ಬ ಅನುಭೋಗಿ ಸೇವನೆ ಮಾಡುತ್ತಾ ಹೋದಂತೆ ಒಟ್ಟು ತುಷ್ಟಿಗುಣ 12, 18, 22, 24, 24 ಮತ್ತು 22 ಇಳಿಕೆಯ ದರದಲ್ಲಿ ಏರುತ್ತಾ ಹೋಗಿದೆ. ಒಟ್ಟು ತುಷ್ಟಿಗುಣ ಇಳಿಮುಖ ದರದಲ್ಲಿ ಹೆಚ್ಚುತ್ತಾ ಹೋಗಿದೆ. ಸೀಮಾಂತ ತುಷ್ಟಿಗುಣ 12, 6, 4, 2, 0, -2 ಆಗಿದೆ. ಇಲ್ಲಿ 5ನೇ ಘಟಕದಲ್ಲಿ ಒಟ್ಟು ತುಷ್ಟಿಗುಣ ಸ್ಥಿರವಾಗಿದ್ದು 6ನೇ ಘಟಕದಲ್ಲಿ ಮತ್ತೆ -2 ಆಗಿದೆ. ಅಂದರೆ ಒಟ್ಟು ತುಷ್ಟಿಗುಣ ಇಳಿಮುಖವಾಗ್ತಾ ಹೋಗಿದೆ. ನೋಡ್ರಿ, ಆದ್ದರಿಂದ ಈ ನಿಯಮವನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೇವೆ. ನೋಡ್ರಿ, ಈಗ ಈ ಕೋಷ್ಟಕವನ್ನು ಇಟ್ಕೊಂಡು ನಾವು ಅದಕ್ಕೆ ಒಂದು ರೇಖಾಚಿತ್ರವನ್ನು ಹಾಕಿ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಇದು ನಮಗೆ 6 ಮಾರ್ಕ್ಸು ಕಂಪ್ಲೀಟ್, ನಾವು 6ಕ್ಕೆ 6 ಮಾರ್ಕ್ಸನ್ನು ಪಡೆಯುವಂತಹ ಸಾಧ್ಯತೆ ಇದೆ. ನೋಡಿ, ಈ ಕೋಷ್ಟಕಕ್ಕೆ ಸಂಬಂಧಪಟ್ಟಂಥ ಈ ಡೈಗ್ರಾಮನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ OX ಅಕ್ಷದಲ್ಲಿ ಸರಕಿನ ಪ್ರಮಾಣವನ್ನು, OY ಅಕ್ಷದಲ್ಲಿ ತುಷ್ಟಿಗುಣವನ್ನು ತೋರಿಸಿದ್ದೇವೆ. ಇಲ್ಲಿ ಸರಕಿನ ಪ್ರಮಾಣವನ್ನು, ಇಲ್ಲಿ ತುಷ್ಟಿಗುಣವನ್ನು ತೋರಿಸಿದ್ದೇವೆ. MU ರೇಖೆ ಸೀಮಾಂತ ತುಷ್ಟಿಗುಣ ರೇಖೆಯಾಗಿದ್ದು ಎಡದಿಂದ ಬಲಕ್ಕೆ ಅದು ಇಳಿಯುತ್ತಾ ಬಂದು 5ನೇ ಘಟಕದಲ್ಲಿ ಸ್ಥಿರವಾಗಿದ್ದು 6ನೇ ಘಟಕದಲ್ಲಿ ಋಣಾತ್ಮಕವಾಗಿದೆ. ಅಂದರೆ ಇಲ್ಲೇನು ಟೇಬಲಲ್ಲಿ ಏನು 6ನೇ ಘಟಕದಲ್ಲಿ -2 ಇದೆ, ಆ -2 ಇಲ್ಲಿ 5ನೇ ಘಟಕದ ನಂತರ 6ನೇ ಘಟಕವನ್ನು ನಾವು ಸೇವನೆ ಮಾಡಿದಾಗ ಅದು -2 ಆಗಿದೆ.
ಸೊ ಟಿ ಯು ರೇಖೆ ಒಟ್ಟು ತುಷ್ಟಿಗುಣ ರೇಖೆಯಾಗಿದ್ದು ಅದು ಎಡದಿಂದ ಬಲಕ್ಕೆ ಏರುತ್ತಾ ಹೋಗಿದೆ. ನೋಡ್ರಿ, ಎಡದಿಂದ ಬಲಕ್ಕೆ ಏರುತ್ತಾ ಹೋಗಿ 5ನೇ ಘಟಕದಲ್ಲಿ ಸ್ಥಿರವಾಗಿದ್ದು 6ನೇ ಘಟಕದಲ್ಲಿ ಮತ್ತೆ ಅದು ಇಳಿಮುಖವಾಗಿದೆ. 24 ಇದ್ದದ್ದು 22 ಆಗಿದೆ. ಸೊ ಹೀಗೆ ನೋಡ್ರಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಇದನ್ನು ಯಾಕೆ ನಾವು ಕರಿತೀವಿ ಅಂತ ಹೇಳಿದ್ರೆ, ಸೀಮಾಂತ ತುಷ್ಟಿಗುಣ ಪ್ರಾರಂಭದಿಂದಲೂ ಇಳಿಮುಖವಾಗುತ್ತಾ ಹೋಗಿ 5ನೇ ಘಟಕದಲ್ಲಿ ಸ್ಥಿರವಾಗಿದ್ದು ನಂತರ 6ನೇ ಘಟಕದಲ್ಲಿ ಅದು ಮೈನಸ್ ಆಗ್ತಾ ಹೋಗಿದೆ. ಆ ಕಾರಣಕ್ಕಾಗಿ ಇದನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೇವೆ. ನೋಡ್ರಿ, ಇದು ಆದ ನಂತರ ನೀವು ಬೇಡಿಕೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಆಧರಿಸಿದ ನಾವು ಬೇಡಿಕೆ ರೇಖಾಚಿತ್ರವನ್ನು ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬೇಡಿಕೆ ಅಂದರೆ ಏನು ಮತ್ತು ಬೇಡಿಕೆ ರೇಖಾಚಿತ್ರ ನೋಡ್ರಿ. ಬೇಡಿಕೆ ಅರ್ಥ ನೀಡಲಾದ ಸರಕುಗಳ ಬೆಲೆ ಮತ್ತು ಅನುಭೋಗಿ ಆದಾಯದಲ್ಲಿ, ನೀಡಲಾದ ಸರಕುಗಳ ಬೆಲೆ ಮತ್ತು ಅನುಭೋಗಿ ಆದಾಯದಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಪಾವತಿಸುವ ಸಾಮರ್ಥ್ಯವನ್ನು ನಾವು ಬೇಡಿಕೆ ಅಂತ ಕರಿತೇವೆ. ಒಂದು ನಿರ್ದಿಷ್ಟವಾದ ಬೆಲೆಯಲ್ಲಿ, ನಿರ್ದಿಷ್ಟವಾದ ಆದಾಯದಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಪಾವತಿಸುವ ಸಾಮರ್ಥ್ಯವನ್ನು ನಾವು ಬೇಡಿಕೆ ಅಂತ ಕರಿತೇವೆ. ಈಗ ಒಬ್ಬ ಅನುಭೋಗಿಗೆ ಒಂದು ವಸ್ತುವನ್ನು ನೋಡಿದ ತಕ್ಷಣ ಅದನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮನಸ್ಸಾಗ್ತದೆ, ಬಯಕೆ ಆಗ್ತದೆ. ಬರೀ ಅದನ್ನು ಕೊಂಡುಕೊಳ್ಬೇಕು ಅನ್ನುವಂಥ ಬಯಕೆ ಆದರೆ ಸಾಲದು, ಅದು ಬೇಡಿಕೆ ಆಗಲ್ಲ. ಆ ಬಯಕೆನೂ ಇರಬೇಕು, ಹಣವನ್ನು ಕೊಟ್ಟುಕೊಳ್ತಕ್ಕಂಥ ಮನಸ್ಸಿರಬೇಕು, ಹಣವನ್ನು ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಅಂದಾಗ ಮಾತ್ರ ಅದು ಬಯಕೆ ಆಗ್ತದೆ. ಈಗ ನೋಡ್ರಿ, ಒಂದು ಮಾವಿನ ಹಣ್ಣನ್ನು ಖರೀದಿ ಮಾಡಬೇಕಾದ್ರೆ ನಾವು ಅದನ್ನು ಮನಸ್ಸು ಮಾಡಿದರೆ ಸಾಲದು, ಅದಕ್ಕೆ ಹಣವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಕೂಡ ನಮ್ಮಲ್ಲಿರಬೇಕು. ಆದ್ದರಿಂದ ಇಲ್ಲಿ ಬೇಡಿಕೆ ಅಂದರೆ ಏನು ಅಂತ ಹೇಳಿದ್ರೆ, ನಿರ್ದಿಷ್ಟವಾದ ಬೆಲೆಯಲ್ಲಿ, ನಿರ್ದಿಷ್ಟವಾದ ಆದಾಯದಲ್ಲಿ ಒಬ್ಬ ಅನುಭವಿಯು ಕೊಂಡುಕೊಳ್ತಕ್ಕಂತಹ ಕೊಂಡುಕೊಳ್ಳಲಿಕ್ಕೆ ಇಚ್ಛಿಸುವ ಮತ್ತು ಅದರ ಸಾಮರ್ಥ್ಯವನ್ನು ನಾವಿಲ್ಲಿ ಬಯಕೆಯನ್ನು ಕರಿತೇವೆ, ಬೇಡಿಕೆಯನ್ನು ಕರಿತೇವೆ. ಬೇಡಿಕೆಯನ್ನು ಅವಲಂಬಿಸಿರ್ತಕ್ಕಂಥ ಅಂಶಗಳು ಯಾವುದು? ಕೇವಲ ಬೇಡಿಕೆಯನ್ನು, ಬೆಲೆಯನ್ನು ಮಾತ್ರ ಬೇಡಿಕೆ ಅವಲಂಬಿಸಿಲ್ಲ, ಬೆಲೆಯ ಜೊತೆಗೆ ಇನ್ನುಳಿದ ಅಂಶಗಳನ್ನು ಕೂಡ ಈ ಬೇಡಿಕೆ ಅವಲಂಬಿಸಿದೆ. ಹಾಗಿದ್ದರೆ ಅದರ ಬೆಲೆಯೊಂದಿಗೆ ಹಲವು ಅಂಶಗಳನ್ನು ಅದು ಯಾವುದು ಅವಲಂಬಿಸಿದೆ ಅಂತ ಹೇಳಿದ್ರೆ, ಇತರ ಸರಕುಗಳ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ, ಅವನ ಆದ್ಯತೆಗಳು, ಇವೆಲ್ಲವನ್ನು ಕೂಡ ಬೇಡಿಕೆ ಆಧರಿಸಿದೆ. ಬೆಲೆಯ ಜೊತೆಗೆ ಅವನ ಅಭಿರುಚಿ, ಅವನ ಆದಾಯ, ಇತರ ಸರಕುಗಳ ಬೆಲೆ, ಇವೆಲ್ಲವೂ ಕೂಡ ಬೇಡಿಕೆಯನ್ನು ಅವಲಂಬಿಸಿರತಕ್ಕಂತಹ ಅಂಶಗಳು. ನೋಡಿ, ಇಲ್ಲಿ ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆ ನಿಷ್ಪತ್ತಿ ಅಂದರೆ ಒಂದು ಸರಕನ್ನು ಖರೀದಿ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವನ ಬೇಡಿಕೆಯ ರೇಖೆ ಯಾವ ರೀತಿ ಇರ್ತದೆ, ಯಾವ ಬೆಲೆ ಇದ್ದಾಗ ಅವನು ಎಷ್ಟನ್ನು ಖರೀದಿ ಮಾಡ್ತಾನೆ ಅನ್ನೋದನ್ನು ನಾವು ಆ ಬೇಡಿಕೆ ರೇಖೆಯಲ್ಲಿ ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬೇಡಿಕೆ ರೇಖೆಯನ್ನು ಹಾಕಿದೆ ನಿಮಗೆ. ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆ. ಇಲ್ಲಿ OX ಅಕ್ಷದಲ್ಲಿ ಪ್ರಮಾಣವನ್ನು ತೋರಿಸಿದ್ದೇವೆ ಮತ್ತು OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಿದ್ದೇವೆ. OX ಅಕ್ಷದಲ್ಲಿ ಪ್ರಮಾಣ, OY ಅಕ್ಷದಲ್ಲಿ ಬೆಲೆ. ಅಂದರೆ ಯಾವ ಬೆಲೆ ಇದ್ದಾಗ ಅವನು ಎಷ್ಟು ಪ್ರಮಾಣದ ಸರಕುಗಳನ್ನು ಕೊಳ್ತಾನೆ ಅಥವಾ ಎಷ್ಟು ಪ್ರಮಾಣದ ಒಂದು ಸರಕನ್ನು ಖರೀದಿ ಮಾಡ್ತಾನೆ. ನೋಡ್ರಿ, ಇಲ್ಲಿ 10 ರೂಪಾಯಿ ಬೆಲೆ 10 ರೂಪಾಯಿ ಇದ್ದಾಗ ಅವನು 55 ಘಟಕಗಳಷ್ಟು ಸರಕುಗಳನ್ನು ಕೊಳ್ತಾನೆ. ಅಂದರೆ ಬೆಲೆ ಕಡಿಮೆ ಇದ್ದಾಗ ಅವನು 55 ಘಟಕಗಳಷ್ಟು ಸರಕುಗಳನ್ನು ಕೊಂಡುಕೊಂಡ. ಬೆಲೆ 10ರಿಂದ 20 ರೂಪಾಯಿಗೆ ಹೆಚ್ಚಾದರೆ, ಬೆಲೆ 10 ರೂಪಾಯಿಂದ 20 ರೂಪಾಯಿಗೆ ಹೆಚ್ಚಾದರೆ ಅವನು ಕೇವಲ 30 ಘಟಕಗಳಷ್ಟು ಮಾತ್ರ ಕೊಂಡುಕೊಂಡ. ಅದೇ ಬೆಲೆ 30 ರೂಪಾಯಿಗೆ ಹೆಚ್ಚಾದರೆ ಅವನು ಕೇವಲ 15 ಘಟಕಗಳಷ್ಟು ಮಾತ್ರ ಕೊಂಡುಕೊಂಡ. ಮತ್ತು ಬೆಲೆ ಇನ್ನೂ ಹೆಚ್ಚಾದ 40 ರೂಪಾಯಿಗೆ ಹೆಚ್ಚಾದರೆ ಕೇವಲ 5 ಘಟಕಗಳನ್ನು ಮಾತ್ರ ಕೊಂಡುಕೊಂಡ. ಅಂದರೆ ಇಲ್ಲಿ ಬೇಡಿಕೆ ಏನನ್ನು ತಿಳಿಸ್ತದೆ ಅಂತ ಹೇಳಿದ್ರೆ, ಬೇಡಿಕೆ ನಿಯಮ ಏನು ತಿಳಿಸ್ತದೆ ಅಂತ ಹೇಳಿದರೆ, ಬೆಲೆಯು ಹೆಚ್ಚಾಗುತ್ತಾ ಹೋದಂತೆ ಬೇಡಿಕೆಯ ಪ್ರಮಾಣ ಕಡಿಮೆ ಆಗುತ್ತಾ ಬರ್ತದೆ. ಒಬ್ಬ ಅನುಭೋಗಿ ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ಕೊಂಡ್ಕೊಳ್ತಾನೆ ಮತ್ತು ಕಡಿಮೆ ಬೆಲೆಯಲ್ಲಿ ಹೆಚ್ಚನ್ನು ಕೊಂಡ್ಕೊಳ್ತಾನೆ. ಇಲ್ಲಿ ಬೆಲೆಯು ಹೆಚ್ಚಾದಂತೆ ಅವನ ಬೇಡಿಕೆಯ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಅನ್ನುವುದನ್ನು ಈ ಬೇಡಿಕೆ ರೇಖೆ ನಿಷ್ಪತ್ತಿ ನಮಗೆ ತಿಳಿಸ್ಕೊಡ್ತದೆ. ನೆಕ್ಸ್ಟ್, ಈಗ ನಾವು ಮೊದಲು ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡಬೇಕಾದ್ರೆ 2 ವಿಧಾನಗಳಂತ ಹೇಳಿದೆ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣ, ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ. ಇಲ್ಲಿ ಸಂಖ್ಯಾಸೂಚಕ ತುಷ್ಟಿಗುಣವನ್ನು ಈಗಾಗಲೇ ನಾವು ನೋಡಿದ್ವಿ. ಈಗ ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ.
ಸಂಖ್ಯಾಸೂಚಕ ತುಷ್ಟಿಗುಣದಲ್ಲಿ ತುಷ್ಟಿಗುಣವನ್ನು ನಾವು ಸಂಖ್ಯೆಗಳ ಆಧಾರದ ಮೇಲೆ ಅಳತೆ ಮಾಡಿದ್ವಿ, 1 2 3 4 ಹೀಗೆ. ಆದರೆ ಸ್ಥಾನದರ್ಶಕ ತುಷ್ಟಿಗುಣದಲ್ಲಿ ನಾವು ತುಷ್ಟಿಗುಣವನ್ನು ಅಲ್ಲಿ ಸ್ಥಾನಗಳ ಆಧಾರದ ಮೇಲೆ ಅಳತೆ ಮಾಡ್ತೀವಿ. ಫಸ್ಟ್, ಸೆಕೆಂಡ್, ಥರ್ಡ್, ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಅದರ ಸ್ಥಾನಗಳ ಮೇಲೆ ಅಳತೆ ಮಾಡ್ತೀವಿ. ಅಲ್ಲಿ ರ್ಯಾಂಕ್ಸನ್ನು ಕೊಡ್ತೀವಿ. ದ ಯುಟಿಲಿಟಿ ಈಸ್ ಮೆಜರ್ಡ್ ಆನ್ ದ ಬೇಸಿಸ್ ಆಫ್ ರ್ಯಾಂಕ್ಸ್. ಅದನ್ನು ನಾವು ಸ್ಥಾನದರ್ಶಕ ತುಷ್ಟಿಗುಣ ಅಂತ ಕರಿತೇವೆ. ಆ ಸ್ಥಾನದರ್ಶಕ ತುಷ್ಟಿಗುಣದಲ್ಲಿ ನಾವು ಔದಾಸೀನ್ಯ ವಕ್ರರೇಖೆಯನ್ನು ಸ್ಟಡಿ ಮಾಡ್ತೀವಿ. ಔದಾಸೀನ್ಯ ವಕ್ರರೇಖೆ ಅಂದ್ರೇನು, ಅದನ್ನು ರೇಖಾಚಿತ್ರ ಸಹಿತ ವಿವರಿಸಿ ಅಂಥೇಳಿ ನಿಮಗೆ 4 ಮಾರ್ಕ್ಸಿನ ಕ್ವಶನ್ನು ಬೀಳುತ್ತದೆ. ಹಾಗಿದ್ರೆ ಏನಿಲ್ಲಿ ಔದಾಸೀನ್ಯ ವಕ್ರರೇಖೆ ಅಂದ್ರೇನು? 2 ಸರಕುಗಳ ವಿವಿಧ ಸಂಯೋಜನೆಗಳ ನಡುವೆ ಅನುಭೋಗಿಯ ಔದಾಸೀನ್ಯ ಸಂಯೋಜನೆಗಳನ್ನು ಪ್ರತಿನಿಧಿಸುವ ಎಲ್ಲ ಬಿಂದುಗಳನ್ನು ಸೇರಿಸುವ ರೇಖೆಯೇ ಔದಾಸೀನ್ಯ ವಕ್ರರೇಖೆ. ಅಂದರೆ ಒಂದೇ ಪ್ರಮಾಣದ ತೃಪ್ತಿ ನೀಡುವ 2 ಸರಕುಗಳ, ಒಂದೇ ಪ್ರಮಾಣದ ತೃಪ್ತಿ ನೀಡತಕ್ಕಂತಹ 2 ಸರಕುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸ್ತಕ್ಕಂತಹ ರೇಖೆಯೇ ಔದಾಸೀನ್ಯ ವಕ್ರರೇಖೆ. ಈಗ ಉದಾಹರಣೆಗೆ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳಿದ್ದಾವೆ ಅಂತ ಇಟ್ಕೊಳ್ರಿ. ಆ 2 ಸರಕುಗಳ ಸಂಯೋಜನೆಗಳು ಯಾವುದೇ ಸಂಯೋಜನೆ ಆಯ್ಕೆ ಮಾಡಿಕೊಂಡ್ರೂ ಕೂಡ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡ್ತವೆ ಅನ್ನೋದನ್ನು ಔದಾಸೀನ್ಯ ವಕ್ರರೇಖೆ ನಮಗೆ ಹೇಳ್ತದೆ. ಒಂದೇ ಪ್ರಮಾಣದ ತೃಪ್ತಿ ನೀಡತಕ್ಕಂತಹ 2 ಸರಕುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯೇ ಔದಾಸೀನ್ಯ ವಕ್ರರೇಖೆ. ನೋಡಿ, ಇಲ್ಲಿ ಆ ಔದಾಸೀನ್ಯ ವಕ್ರರೇಖೆಯನ್ನು ನಾವಿಲ್ಲಿ ಕಾಣ್ತೀವಿ. ಈ OX ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ತೋರಿಸಿದ್ದೇವೆ ಮತ್ತು OY ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ತೋರಿಸಿದ್ದೇವೆ. ಅವನು ಒಂದು ಬಾಳೆಹಣ್ಣನ್ನು ಖರೀದಿ ಮಾಡಿದ್ರೆ ಇಲ್ಲಿ 15 ಮಾವಿನ ಹಣ್ಣುಗಳನ್ನು ಖರೀದಿಸ್ತಾನೆ. ಒಂದು ಬಾಳೆಹಣ್ಣಿದ್ದಾಗ 15 ಮಾವಿನ ಹಣ್ಣುಗಳನ್ನು ಅವನು ಖರೀದಿ ಮಾಡ್ತಾನೆ ಅಂತ ಇಟ್ಕೊಳ್ರಿ. ಈಗ ಅವನು ಒಂದು ಬಾಳೆಹಣ್ಣನ್ನು ಹೆಚ್ಚು ಖರೀದಿ ಮಾಡಲಿಕ್ಕೆ, ಒಂದು ಬಾಳೆಹಣ್ಣು ಅವನಿಗೆ ಹೆಚ್ಚು ಖರೀದಿ ಮಾಡಬೇಕು ಅಂತ ಅನ್ನಿಸ್ತು. ಮೊದಲನೇ ಸಂಯೋಜನೆಯಲ್ಲಿ ಒಂದು ಬಾಳೆಹಣ್ಣು 15 ಮಾವಿನ ಹಣ್ಣನ್ನು ಖರೀದಿ ಮಾಡಿದ. ಈಗ ಒಂದು ಬಾಳೆಹಣ್ಣನ್ನು ಹೆಚ್ಚು ಮಾಡಿದರೆ ಅವನು 3 ಮಾವಿನ ಹಣ್ಣನ್ನು ಇಲ್ಲಿ ಬಿಟ್ಕೊಡ್ಬೇಕಾಗ್ತದೆ. ಅಂದರೆ 15ರಿಂದ 12ಕ್ಕೆ ಅವನ ಮಾವಿನ ಹಣ್ಣಿನ ಪ್ರಮಾಣ ಇಳಿತದೆ. ನೋಡ್ರಿ, ಒಂದು ಬಾಳೆಹಣ್ಣನ್ನು ಹೆಚ್ಚು ಮಾಡಲಿಕ್ಕೆ ಅವನು 3 ಮಾವಿನ ಹಣ್ಣನ್ನು ಕಡಿಮೆ ಮಾಡಬೇಕಾಗ್ತದೆ. ಹಾಗೆ ಮತ್ತೊಂದು ಬಾಳೆಹಣ್ಣನ್ನು ಅವನು ಹೆಚ್ಚು ಮಾಡಿದರೆ ಅವನು 12ರಿಂದ 10ಕ್ಕೆ ಅವನ ಮಾವಿನ ಹಣ್ಣಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗ್ತದೆ. ಮತ್ತೊಂದು ಬಾಳೆಹಣ್ಣನ್ನು ಹೆಚ್ಚು ಮಾಡಿದರೆ ಅವನು 9ಕ್ಕೆ ಅವನ ಮಾವಿನ ಹಣ್ಣಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗ್ತದೆ. ನೋಡಿ, ಇದು IC ಕರ್ವ್. ಇದು A, ಇದು B, ಇದು C, ಇದು D. ನೋಡಿ, ಇದು ಔದಾಸೀನ್ಯ ವಕ್ರರೇಖೆ. ಅಂದರೆ ಒಂದು ಬಾಳೆಹಣ್ಣನ್ನು ಹೆಚ್ಚು ಮಾಡಬೇಕಾದ್ರೆ ಅವನು ಎಷ್ಟು ಮಾವಿನ ಹಣ್ಣನ್ನು ಕಡಿಮೆ ಮಾಡಬೇಕಾಗ್ತದೆ ಅನ್ನೋದನ್ನು ಈ ಔದಾಸೀನ್ಯ ವಕ್ರರೇಖೆ ನಮಗೆ ತಿಳಿಸ್ತದೆ. ಅಂದರೆ ಒಂದು ವಸ್ತುವನ್ನು ಹೆಚ್ಚಿಗೆ ಪಡೆಯಲಿಕ್ಕೆ ಇನ್ನೊಂದು ವಸ್ತುವನ್ನು ಅವನು ಕಡಿಮೆ ಮಾಡಲೇಬೇಕು. ನೋಡ್ರಿ, A, B, C, D ಈ 4 ಸಂಯೋಜನೆಗಳಿದ್ದು 4 ಸಂಯೋಜನೆಗಳು ಕೂಡ ಅವನಿಗೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡ್ತದೆ. ನೋಡ್ರಿ, ಇಲ್ಲಿ ಒಂದು ಬಾಳೆಹಣ್ಣನ್ನು ತಗೊಂಡಾಗ A ಸಂಯೋಜನೆಯಲ್ಲಿ 15 ಮಾವಿನ ಹಣ್ಣನ್ನು ತಗೊಂಡ, B ಸಂಯೋಜನೆಯಲ್ಲಿ 2 ಬಾಳೆಹಣ್ಣನ್ನು ತಗೊಂಡ್ರೆ ಇಲ್ಲಿ B ಸಂಯೋಜನೆಯಲ್ಲಿ 12 ಮಾವಿನ ಹಣ್ಣನ್ನು ತಗೊಂಡ. ಆದ್ದರಿಂದ ಅವನಲ್ಲಿರ್ತಕ್ಕಂಥ ಎಲ್ಲ ಆದಾಯವನ್ನು ಖರ್ಚು ಮಾಡಿ ಅವನು 2 ಬಾಳೆಹಣ್ಣು ಮತ್ತು 12 ಮಾವಿನ ಹಣ್ಣನ್ನು ಕೊಂಡಾಗಲೂ ಕೂಡ ಅವನಿಗೆ ಒಂದೇ ಮಟ್ಟ ತೃಪ್ತಿ ಸಿಕ್ಕಿದೆ. ಇಲ್ಲಿ ಅವನ ಆಸೆ ಏನು ಅಂತ ಹೇಳಿದ್ರೆ ಬಾಳೆಹಣ್ಣನ್ನು ಹೆಚ್ಚು ತೊಗೊಳ್ಬೇಕು, ಮಾವಿನ ಹಣ್ಣನ್ನು ಕಡಿಮೆ ತೊಗೊಳ್ಬೇಕು. ಹಾಗೆ ಮಾಡ್ತಾ ಹೋದಂತೆ ಅವನು ಎಲ್ಲ ಸಂಯೋಜನೆಗಳಲ್ಲಿ ಕೂಡ ಒಂದೇ ಮಟ್ಟದ ತೃಪ್ತಿಯನ್ನು ಪಡಿತಾನೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಈ ಔದಾಸೀನ್ಯ ವಕ್ರರೇಖೆ ಇಲ್ಲಿ ತಿಳಿಸ್ಕೊಡ್ತದೆ. ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ನಾವು ಇವತ್ತಿನ ಈ ಒಂದು ಟಾಪಿಕ್ನಲ್ಲಿ ದ್ವಿತೀಯ 2ನೇ ಚಾಪ್ಟರ್ನ ಟಾಪಿಕ್ನಲ್ಲಿ ಅಂದರೆ ಅನುಭೋಗ್ಯ ವರ್ತನೆ ಸಿದ್ಧಾಂತದಲ್ಲಿ ಇಲ್ಲಿ ಅನುಭೋಗ್ಯ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥ 2 ವಿಧಾನಗಳಿದೆ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣ, ಮತ್ತೊಂದು ಸ್ಥಾನದರ್ಶಕ ತುಷ್ಟಿಗುಣ. ಹಾಗಾದರೆ ಏನು ಅಂತ ನೋಡಿದ್ವಿ. ಮತ್ತು ಸಂಖ್ಯಾಸೂಚಕ ತುಷ್ಟಿಗುಣದಲ್ಲಿ ತುಷ್ಟಿಗುಣ ಎಂದರೇನು, ಇಲ್ಲಿ ತುಷ್ಟಿಗುಣವನ್ನು ಮಾಪನ ಮಾಡ್ತಕ್ಕಂಥ ವಿಧಾನಗಳ್ಯಾವುದು, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎಂದರೇನು, ಬೇಡಿಕೆ ಎಂದರೇನು ಮತ್ತು ಬೇಡಿಕೆಯ ರೇಖೆ ನಿಷ್ಪತ್ತಿಯನ್ನು ನಾವು ರೇಖಾಚಿತ್ರ ಸಹಿತ ನೋಡಿದ್ವಿ. ಅದರ ಜೊತೆಗೆ ನಾವು ಔದಾಸೀನ್ಯ ವಕ್ರರೇಖೆ ಎಂದರೇನು ಮತ್ತು ಅದನ್ನು ರೇಖಾಚಿತ್ರ ಸಹಿತ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮುಂದಿನ ಕ್ಲಾಸ್ನಲ್ಲಿ ಔದಾಸೀನ್ಯ ವಕ್ರರೇಖೆಯ ಆಕಾರ ಯಾವ ರೀತಿ ಇರ್ತದೆ ಮತ್ತು ಏಕತಾನಾತ್ಮಕ ಒಲವು ಎಂದರೇನು,
ಹಾಗೂ ಔದಾಸೀನ ವಕ್ರರೇಖೆಯ ಲಕ್ಷಣಗಳು ಯಾವ್ಯಾವಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡ್ಬೋದು. ಮತ್ತು ಬಜೆಟ್ ಗಣ ಅಂದ್ರೇನು ಹಾಗೂ ಬಜೆಟ್ ರೇಖೆ ಅಂದ್ರೇನು, ಮತ್ತು ಅನುಭೋಗಿ ಆದರ್ಶ ಆಯ್ಕೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಧನ್ಯವಾದಗಳು.